ಇಲ್ಲಿ ನೋಡ್ಬೋದು ನೀವು ನಾಟಿ ಕೋಳಿ ಅದರದ್ದು ಪುಕ್ಕ ತೆಗಿತಾ ಇದ್ದಾರೆ. ನೀವು ಇಲ್ಲಿ ನೋಡ್ಬೋದು ನಾವು ಕೋಳಿ ಪುಕ್ಕ ತೆಗ್ದಾಯಿತು. ಈಗ ಅದನ್ನು ಸುಡ್ತಾ ಇದ್ದೇವೆ. ಇದು ಸುಡೋದ್ರಿಂದ ಅದು ಒಳ್ಳೆ ಟೇಸ್ಟ್ ಆಗ್ತದೆ ಚಿಕನ್ ಸುಕ್ಕ. ಅದಕ್ಕೋಸ್ಕರ ಸುಡೋದು. ಎಲ್ಲ ಸೈಡ್ ಸಹ ಸುಡಬೇಕು. ನಮಸ್ತೆ, ಹೇಗಿದ್ದೀರಾ ಎಲ್ಲರೂ? ನಾನು ಪ್ರೀತಿ. ನಮ್ಮ ಚಾನಲಿಗೆ ನಿಮ್ಮ ಸ್ವಾಗತ. ಇವತ್ತು ನಾವು ನಾಟಿ ಕೋಳಿ ಸುಕ್ಕ ಮಾಡೋದು ಹೇಗೆ ಎಂದು ನೋಡುವ. ಇದು ನನ್ನ ಮಮ್ಮಿ ಮಾಡುವಂತಹ ರೆಸಿಪಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ. ಹಾಗಾದರೆ ಬನ್ನಿ ಶುರು ಮಾಡೋಣ. ನಾಟಿ ಕೋಳಿ ಸುಕ್ಕ ಮಾಡಲು ಬೇಕಾದ ಸಾಮಗ್ರಿಗಳು ಹೀಗಿವೆ. ಇಲ್ಲಿ ನಾವು 1 ಕಿಲೋ ಕೋಳಿ ತೆಗೊಳ್ತಾ ಇದ್ದೇವೆ. 1 ಕಿಲೋ ನಾಟಿ ಕೋಳಿ. ಅದಕ್ಕೆ 3 ಈರುಳ್ಳಿ ಸಣ್ಣಕ್ಕೆ ಹಚ್ಕೊಂಡಿರಬೇಕು. ಇದರಲ್ಲಿ ಅರ್ಧ ವಾಶಿ ನಾವು ಮಸಾಲೆಗೆ ಯೂಸ್ ಮಾಡ್ತಿದ್ದೇವೆ ರುಬ್ಬುವಾಗ, ಅರ್ಧ ವಾಶಿ ಒಗ್ಗರಣೆಗೆ, 20 ಬ್ಯಾಡಿಗೆ ಮೆಣಸು. ಇದನ್ನು ಆಲ್ರೆಡಿ ನಾವು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ಅರ್ಧ ತೆಂಗಿನಕಾಯಿ ಗ್ರೇಟ್ ಮಾಡಿ ಇಟ್ಕೊಂಡಿದ್ದೇವೆ. 7 ರಿಂದ 8 ಬೆಳ್ಳುಳ್ಳಿ, ಒಂದು ಸಣ್ಣ ಗಾತ್ರ ಹುಣಸೆ ಹಣ್ಣು, ಇಲ್ಲಿ ಒಂದು ಸೆರೆ ಅಂತ ನಾವು ಹೇಳ್ತೇವೆ ಇಷ್ಟು ಕೊತ್ತಂಬರಿಗೆ ಅದು ಒಗ್ಗರಣೆ ಸೊಪ್ಪು ಸೇರಿಸಿ ಇದನ್ನು ಸಹ ನಾವು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ ಆಲ್ರೆಡಿ ನಾನ್ ಸ್ಟಿಕ್ ತವದಲ್ಲಿ. ಸ್ವಲ್ಪ ಅರಶಿನ ಪೌಡರ್, ಮತ್ತು ಇದರಲ್ಲಿ ಸಾಸಿವೆ, ಜೀರಿಗೆ, ವಾಪಸ್ ಒಗ್ಗರಣೆ ಸೊಪ್ಪು. ಇದನ್ನು ಸಹ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಸ್ವಲ್ಪ ಒಗ್ಗರಣೆ ಸೊಪ್ಪು, 3 ಸೇರಿಸಿ ಇದನ್ನು ಸಹ ನಾವು ಡ್ರೈ ಫ್ರೈ ಮಾಡಿ ಇಟ್ಕೊಂಡಿದ್ದೇವೆ. ಸೊ ಇಷ್ಟೆಲ್ಲ ಸಾಮಗ್ರಿಗಳು ನಮಗೆ ಇವತ್ತು ನಾಟಿ ಕೋಳಿ ಸುಕ್ಕ ಮಾಡಲು ಬೇಕಾಗಿದೆ. ಈಗ ನಾವು ಮಸಾಲೆ ರೆಡಿ ಮಾಡ್ಕೊಳ್ಳುವ. ಅದಕ್ಕೆ ಅರ್ಧದಷ್ಟು ಇಲ್ಲಿ ಈರುಳ್ಳಿ, ನಾನಿಲ್ಲಿ 2 ಪಾಲು ಮಾಡಿಟ್ಕೊಂಡಿದ್ದೇವೆ. ಅರ್ಧದಷ್ಟು ಈರುಳ್ಳಿ, ಮೆಣಸು, ಕೊತ್ತಂಬರಿ, ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ಅರಶಿನ ಪೌಡರ್ ಮತ್ತು ನೀರು ಸೇರಿಸಿ ನಾವು ಪೇಸ್ಟ್ ಮಾಡೀಗ ಇಟ್ಕೊಳ್ಳುವ. ಈಗ ನಾನಿಲ್ಲಿ ಮಣ್ಣಿನ ಪಾತ್ರೆ ಬಿಸಿಗಿಟ್ಟಿದ್ದೇನೆ. ಮಣ್ಣಿನ ಪಾತ್ರೆ ಬಿಸಿಯಾಗಿದೆ, ಅರ್ಥನ್ ಪಾಟ್. ಈಗ ಇದಕ್ಕೆ 2 ರಿಂದ 3 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ ಸೇರಿಸ್ತಾ ಇದ್ದೇನೆ. ಮೊದಲಿಗೆ ನಾವೀಗ ಒಗ್ಗರಣೆ ಕೊಡುವ. ಈಗ ಎಣ್ಣೆ ಬಿಸಿ ಆದ ನಂತರ ಇದಕ್ಕೆ ನಾವು ಆನಿಯನ್ ಹಾಕ್ಕೊಳ್ಳುವ. ಈರುಳ್ಳಿ ಇದು ಸ್ವಲ್ಪ ಲೈಟ್ ಕೆಂಪಾಗಿ ಫ್ರೈ ಆಗಬೇಕು. ಸ್ವಲ್ಪ ಉಪ್ಪು ಸೇರಿಸುವ, ಬೇಗ ಈರುಳ್ಳಿ ಫ್ರೈ ಆಗ್ತದೆ. ಬೇಕಿದ್ರೆ ನೀವು ಸ್ವಲ್ಪ ತುಪ್ಪ ಸಹ ಸೇರಿಸ್ಕೊಳ್ಬೋದು. ತೆಂಗಿನ ಎಣ್ಣೆ ಮತ್ತು ತುಪ್ಪ, 1 ಟೇಬಲ್ ಸ್ಪೂನ್ ತೆಂಗಿನ ಎಣ್ಣೆ, 1 ಟೇಬಲ್ ಸ್ಪೂನ್ ತುಪ್ಪ ಸಹ ಸೇರಿಸ್ಕೊಳ್ಬೋದು, ಅಥವಾ ಬರೀ ತುಪ್ಪದಿಂದ ಸಹ ಮಾಡ್ಬೋದು. ಈಗ ನಮ್ಮ ಈರುಳ್ಳಿ ಕೆಂಪಾಗಿ ಫ್ರೈ ಆಗಿದೆ, ನೋಡ್ಬೋದು ನೀವಿಲ್ಲಿ. ಈಗ ನಾವಿದಕ್ಕೆ ಮಸಾಲ ರುಬ್ಕೊಂಡಿಟ್ಟದ್ದು ಇಲ್ಲಿ ನೋಡ್ಬೋದು, ನಾವು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೇವೆ ಮಸಾಲ. ಅದನ್ನೀಗ ಇದಕ್ಕೆ ಸೇರಿಸ್ಕೊಳ್ಳುವ. ಫ್ಲೇಮ್ ಸ್ಲೋ ಇಟ್ಕೊಂಡಿದ್ದೇನೆ. ಈಗ ಮಿಕ್ಸಿಯಲ್ಲಿಟ್ಟ ಮಸಾಲಕ್ಕೆ ಸ್ವಲ್ಪ ನೀರು ಸೇರಿಸಿ ನಾನು ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾ ಇದ್ದೇನೆ. ಈಗ ಫ್ಲೇಮ್ ಹೈಯಲ್ಲಿ ಇಟ್ಕೊಳ್ಳಿ. ಇದೀಗ ಫುಲ್ ಕುದಿ ಬರಬೇಕು. ಇದು ಕುದಿ ಬಂದ ನಂತರ ನಾವು ಚಿಕನ್ ಹಾಕೊಳ್ಳುವ. ಇದು ಫುಲ್ ಕುದಿ ಬರಲಿ. ಇಲ್ಲಿ ನೀವು ನೋಡ್ಬೋದು ನಮ್ಮ ಚಿಕನ್ ಇಲ್ಲಿ ಕ್ಲೀನ್ ಆಗಿದೆ. 1 ಕಿಲೋ ಚಿಕನ್ ಉಂಟು, ಫುಲ್ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ. ಇದೀಗ ನಾವು ಕುದಿ ಬರುವ ತನಕ ಬಿಡಬೇಕು, ಬಾಯಿ ಮುಚ್ಚಿ ಕುದಿಲಿ. ಹಾಗೆ ನಮ್ಮದು ಇವತ್ತು ಹೆಣ್ಣು ಕೋಳಿ ಇತ್ತು, ಅದರಲ್ಲಿ ಮೊಟ್ಟೆ ಸಹ ಇತ್ತು, ನೋಡ್ಬೋದು ನೀವು. ಒಂದು ದೊಡ್ಡ ಮೊಟ್ಟೆ ಮತ್ತು ಸಣ್ಣ ಮೊಟ್ಟೆ.
ಇಲ್ಲಿ ನೋಡ್ಬೋದು ನಮ್ಮದು ಮಸಾಲ ಕುದಿ ಬರ್ತಾ ಉಂಟು. ಈಗ ನಾವು ಇದಕ್ಕೆ ಚಿಕನ್ ಆ್ಯಡ್ ಮಾಡುವ. ಕ್ಲೀನ್ ಮಾಡಿ ಇಟ್ಕೊಂಡಿದ್ದೇವೆ ಆಲ್ರೆಡಿ. ಹೀಗೆ ಇದನ್ನು ಮಿಕ್ಸ್ ಮಾಡಿ, ಸ್ವಲ್ಪ ಉಪ್ಪು ಬೇಕಿದ್ರೆ ನೀವು ಉಪ್ಪು ಸೇರಿಸ್ಕೊಳ್ಳಿ. ಈಗ ನೋಡ್ಬೋದು ಇದನ್ನು ಹೀಗೇ ಮೀಡಿಯಂ ಫ್ಲೇಮಲ್ಲಿ ಕಡಿಮೆ ಅಂದರೂ ಅರ್ಧ ಗಂಟೆ ಆದರೂ ಇಡಬೇಕು. ಯಾಕಂದರೆ ನಾಟಿ ಕೋಳಿ ಸ್ವಲ್ಪ ಗಟ್ಟಿಯಾಗಿ ಉಂಟು. ಅದಕ್ಕೆ ಮಿನಿಮಮ್ ನಾವೀಗ 20ರಿಂದ ಅರ್ಧ ಗಂಟೆ ಹೀಗೇ ಬಾಯಿ ಮುಚ್ಚಿ ಬಿಡಬೇಕು ಇದನ್ನು. ಈಗ ಆಲ್ರೆಡಿ ನಮ್ಮದು ಅರ್ಧ ಗಂಟೆ ಆಗಿದೆ, ಚಿಕನ್ ಬೆಂದಿದೆ. ನಾವು ಒಂದು ಸರ್ತಿ ಇದನ್ನು ಮಿಕ್ಸ್ ಮಾಡಿ ಈಗ ನಾವು ಇಲ್ಲಿ ತೆಗೆದಿಟ್ಕೊಂಡಂತಹ ತೆಂಗಿನ ತುರಿದಕ್ಕೆ ಸೇರಿಸ್ಕೊಳ್ಳುವ. ಇದಕ್ಕೆ ವಾಪಸ್ ನಾವೀಗ ಬಾಯಿ ಮುಚ್ಚಿ 2ರಿಂದ 3 ಮಿನಿಟ್ ಹೀಗೇ ಸ್ವಲ್ಪ ಡ್ರೈ ಆಗಲಿಕ್ಕೆ ಬಿಡುವ. ಈಗೆಲ್ಲ 5 ಮಿನಿಟ್ಸ್ ಆಗಿದೆ, ಸಾಕು. ನಮ್ಮ ಚಿಕನ್ ಡ್ರೈ ಆಗಿದೆ. ಈಗ ಗ್ಯಾಸ್ ಆಫ್ ಮಾಡ್ಕೊಳ್ಳುವ, ಸರ್ವ್ ಮಾಡುವ. ಸೊ ಇಲ್ಲಿ ನೋಡ್ಬೋದು ನಮ್ಮ ನಾಟಿ ಕೋಳಿ ಸುಕ್ಕ ರೆಡಿಯಾಗಿದೆ. ನೀವು ಈ ರೆಸಿಪಿಯನ್ನು ಪ್ರಯತ್ನಿಸಿ ನನಗೆ ಫೀಡ್ಬ್ಯಾಕ್ ಕೊಡಿ. ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್, ಶೇರ್ ಮತ್ತು ಲೈಕ್ ಮಾಡಿ.